ಮನೇಲಿದ್ದಾಗ್ಲೂ ಹಾಕಬೇಕೇನ ನೆಕ್ಲೆಸ್ ಎಲ್ಲ ಬಿಚ್ಚಿಕ್ಕಾಗಲ್ವಿ. ಮನೇಲಿದ್ದಾಗ ಹಳೆ ಸೀರೆ ಉಡ್ಕೊಂಡು ಬರೀ ಕೊಳ್ಳಾಗಿರೋದು ಬಿಟ್ಟು ಓಹೋ ನೆಕ್ಲೆಸ್ ಏನು ನಾನೇನು ತಿಂದು ಬಿಡ್ತೀನಿ ಅಮ್ಮಂಗೆ ಕೊಳ್ಳಕ್ಕೆ ಹಾಕೊಂಡೇ ಓಡಾಡ್ತಾರೆ. ಏನಂಗೆ ಇವ್ರು ಸೀಮೆಗಿಲ್ಲದ ನೆಕ್ಲೆಸ್ ಅಮ್ಮಂಗೆ. ಏನು ಸುಜಿ ಹಂಗೆ ಅತ್ಲ ತಿರ್ಕೊಂಡು ಯಾಕೋ ಒಬ್ಬೊಬ್ಳೇ ಮಾತಾಡ್ಕೊಂತ ಇದೀಯಾ? ಏನಾಯ್ತು? ಏನು ಹುಚ್ಚಿಗಿಚ್ಚಿಡಿತಾ ಹೆಂಗೆ ನಿನಗೆ? ನನಗೆ ಯಾಕೆ ಹುಚ್ಚಿಡೀತಿ? ಹುಚ್ಚು ನಿಮಗೆ ಹಿಡ್ದಿರ್ಬೇಕೇನೋ ಅದಕ್ಕೇನೆ ಮನೆಯಾಗಿದ್ರು ಹೊಸ ಸೀರೆ ಉಡ್ಕೊಂಡು ನೆಕ್ಲೆಸ್ ಹಾಕೊಂಡು ಓಡಾಡ್ತಾ ಇರೋದು. ಯಾಕೆ ನಾನು ನೆಕ್ಲೆಸ್ ಹಾಕೊಂಡಿರೋದು ನೋಡಿ ಹೊಟ್ಟೆ ಉರಿತೈತೆ ನಿನಗೆ? ಅಲ್ಲ ನನ್ನ ನೆಕ್ಲೆಸ್ ಬಂಗಾರದ ತಕೊಂಡು ನೀನು ಡೂಪ್ಲಿಕೇಟ್ ಇಕ್ಕಾಗ ನನಗೆ ಎಷ್ಟು ಉರ್ದಿರ್ಬೇಡ. ನನ್ನ ನೆಕ್ಲೆಸ್ ನಾನು ಹಾಕೊಂಡಿರೋದು ನೋಡಿದ್ರೆ ನಿನ್ಗೆ ಇಷ್ಟು ಉರಿಯುತ್ತೆ ಅಂದಮೇಲೆ ಈಗ ನಿಮ್ ನೆಕ್ಲೆಸ್ ನಿಮ್ ತಗೆ ಐತಿ ತಾನೆ, ಮತ್ತೆ ಯಾಕೆ ಆ ಸುದ್ದಿ ಎತ್ತುತ್ತೀರಾ? ಮನೆಯಾಗಿದ್ದಾಗ ಯಾಕೆ ಹಾಕಬೇಕು? ತೆಗೆದಿಕ್ಕಾಗಲ್ವ ಎಲ್ಲಾದ್ರೂ? ಮನೆಗೆ ಹಾಕೊಂಡು ಎಲ್ಲಾರ್ಗು ತೋರಿಸ್ಕೊಂಡು ಓಡಾಡ್ಬೇಕೇನ? ನನ್ನ ನೆಕ್ಲೆಸ್ ನನ್ನ ಇಷ್ಟ. ನಾನು ಮನೆಯಾಗಿದ್ದಾಗಾದ್ರೂ ಹಾಕ್ಯಂತೀನಿ, ಹೊರಕ್ಕೆ ಹೋದಾಗಾದ್ರೂ ಹಾಕ್ಯಂತೀನಿ. ಅದನ್ನ ಕಟ್ಕೊಂಡು ನಿನ್ಗೇನೆ ಆಗ್ಬೇಕು? ಯಾಕೆ ನನ್ನ ನೆಕ್ಲೆಸ್ ಹಾಕೊಂಡಿರೋದು ನೋಡಿದ್ರೆ ನಿನ್ ಹೊಟ್ಟೆ ಎಲ್ಲ ಉರಿತಾಯ್ತಾ? ನೋಡಿ ಸಹಿಸ್ಕೆಮಕ್ಕಾಗ್ತಿಲ್ವಾ ಹೆಂಗೆ? ಹೊಟ್ಟೆ ಉರಿತಾ ಇದ್ರೆ ಹೋಗಿ ಮಜ್ಜಿಗೆ ಕುಡಿಯೋಗು, ತಣ್ಣನ ಮಜ್ಜಿಗೆನ. ಒಯ್ದಿಕ್ಕಿದೀನಿ, ಹೋಗು ಒಂದಿಷ್ಟು ಮಜ್ಜಿಗೆ ಕುಡಿದ್ರೆ ನಿನ್ ಹೊಟ್ಟೆ ತಣ್ಣಗಾಗುತ್ತೆ. ಅವಾಗ ನನಗೆ ಯಾಕೆ ಹೊಟ್ಟೆ ಉರಿತೈತಿ? ನನ್ಗೇನು ಹೊಟ್ಟೆ ಉರಿನೂ ಇಲ್ಲ ಏನೂ ಇಲ್ಲ. ನಾನು ಇದೇ ತರದ ನೆಕ್ಲೆಸ್ ಮಾಡಿಸ್ಕೊಂತೀನಿ, ನೋಡ್ತಾ ಇರಿ. ಒಂದಲ್ಲ ಒಂದ್ ದಿವಸ ಮಾಡಿಸ್ಕೊಂತೀಯ. ಅದೇ ಹೋದ್ಸಲ ಹಾಕೊಂಡಿದ್ದಲ್ಲ ನಿಮ್ಮ ಅಣ್ಣ ತಂದ್ಕೊಟ್ಟಿದ್ನಲ್ಲ ಡೂಪ್ಲಿಕೇಟ್ ನೆಕ್ಲೆಸ್ ಅಂತದ್ ಹಾಕ್ಯಬಹುದು ಅಷ್ಟೇ. ಬಿಟ್ರೆ ನನ್ನಂತರ ಬಂಗಾರದ ನೆಕ್ಲೆಸ್ ಹಾಕ್ಯಮಕ್ಕೆ ನಿನಗೆ ಈ ಜನ್ಮದಲ್ಲೇ ಸಾಧ್ಯ ಇಲ್ಲ ಬಿಡು. ಸುಮ್ಮನೆ ಯಾಕೆ ಆಗಲ್ಲ ಗನ್ಸ್ ಕಾಮ್ತೀಯ? ಹೋಗು ಮಜ್ಜಿಗೆ ಕುಡ್ದು ಎಲ್ಗನ ಹೋಗ್ಬೇಕೇನೋ, ಇಲ್ಲಾಂದ್ರೆ ಬಟ್ಟೆ ಇದೆ ಒಂದೆರಡು ಒಗ್ದಾನ ಹಾಕು ಹೋಗಿ. ನಾನ್ಯಾಕೆ ಒಗ್ದಾಕನ? ನೀವೇನು ಕಿರೋದು? ಒಗ್ದಾಕಿಲ್ರಿ ನೀವೇನು? ನೇತ್ರ ಮನೆಗೆ ಇದೆಯೇನೆ? ಯಾರೋ ಕರ್ದಂಗಾಯ್ತಲ್ವಾ ಸೂಜಿ? ನಿನ್ನ ಯಾರು ಕರೀತಾರೆ? ಯಾರಾದ್ರೂ ಭಿಕ್ಷುಕರು ಇರ್ಬೇಕೇನೋ ನೋಡೋಗ ಹೋಗ್ರಿ. ನನ್ನ ಭಿಕ್ಷುಕರಾದ್ರೂ ಕರೀತಾರೆ, ಆದ್ರೆ ನಿನ್ನ ಒಂದ್ ನಾಯಿನೂ ಮಾತಾಡ್ಸಾರಿಲ್ಲ. ಹೋಗ್ ನೋಡೋಗು ಯಾರು ಅಂತ ಒಂದ್ ಸ್ವಲ್ಪನ. ಮತ್ತೆ ನೀವ್ ಮಾತಾಡ್ತಾ ಇದ್ರ ನನ್ನ, ನೀವು ನಾಯಿಗಿಂತ ಕಡೆನಾ? ಏ ಸುಜಿ ಏನಿದು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಲ್ಲ? ಸುಮ್ಮನೆ ಹೋಗತ್ ಕಲ್ತ್ಕ. ಓಹೋ ಬಂದ್ಬಿಟ್ಲು. ನಾಯಿಗಿಂತ ಕಡೆ ಅಂತೆ, ನಾಯಿಗಿಂತ ಕಡೆ ನೀನು ಕಣೆ. ಹೋಗೆ ಸುಮ್ಮನೆ. ಮತ್ತೆ ನನ್ ಸುದ್ದಿಗೆ ಬಂದ್ರೆ ಹಿಂಗೆ ಮತ್ತಿಗೆ ನಾನು ಮಾತಾಡೋದು. ನೀವು ನೆಟ್ಟು ಮಾತಾಡಿದ್ರೆ ನಾನು ನೆಟ್ಟಿಗೆ ಮಾತಾಡ್ತೀನಿ ಅವಾಗ. ನೇತ್ರ ಗೌರಿ ನೀನೇನೆ ಕರೆದಿದ್ದು? ಬಾ ಕುಕ್ಕ ಬಾ. ಹೇ ಸುಜಿ ಹೋಗು ನೀನ್ ಸುಮ್ಮನೆ. ಹೋಗ್ತೀನಿ ಹೇಳ್ರಿ. ನೀವೇನು ಹೇಳ್ಬೇಕಾಗಿಲ್ಲ. ಏನ್ ದಿಮಾಕು? ಒಂದಲ್ಲ ಒಂದ್ ದಿವಸ ಈ ದಿಮಾಕ್ ನಾನೇ ಮುರಿತೀನಿ, ನೋಡ್ತಾ ಇರೇ ಸೂಜಿ. ನೇತ್ರ ಯಾರವಳು? ಅವಳ ನನ್ನ ಆದ್ನಿ ಕುಕ್ಕಳೆ ಗೌರಿ. ಹೆಂಗೋ ಇವತ್ತಾದ್ರೂ ನಮ್ಮ ಮನೆಗೆ ಬಂದಲ್ಲ. ನಮ್ಮ ಮನೆಯಾಗೂ ಯಾರು ಇರ್ಲಿಲ್ಲ. ನನ್ನ ಗಂಡನೂ ಆಗ ಅವಳು ನನ್ನ ಸಾವತಿನೂ ಎಲ್ಗ ಹೋಗಿದ್ರು. ನನ್ಗೂ ಎಲ್ಲ ಕೆಲಸ ಮಾಡಿದ್ದಾತು. ನಮ್ಮ ಅತ್ತೆ ಮನಿಕೊಂಡಿತ್ತು, ಮಾತ್ರೆ ಕೊಟ್ಟು ಮನಗಿಸಿ ಬಂದೆ ಇತ್ಲಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ. ನನಗೂ ಬೇಜಾರಾಗಿತ್ತಲ್ಲ, ನೀನು ಹೇಳ್ತಿದ್ದಲ್ಲ ಬಾ ನಮ್ಮ ಅಂತಕ್ಕೆ ಅಂತಾನೆ, ಎಂದು ಬಂದಿರ್ಲಿಲ್ವಲ್ಲ. ಹಂಗೆ ನಿಮ್ಮ ಮನೇನು ನೋಡ್ದಂಗ ಆಗುತ್ತೆ, ನನಗೂ ಬೇಜಾರು ಕಳ್ದಂಗ ಆಗುತ್ತೆ, ಮಾತಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಕಣೆ. ಹೆಂಗ ಬಂದಿದ್ದು ಒಳ್ಳೇದಾತು. ಕುಕ್ಕಳೆ ಗೌರಿ ಕುಕ್ಕ. ಏನು ಸಮಾಚಾರ ಗೌರಿ? ನಿಮ್ಮಮ್ಮ ಓತಾ? ಯಾವಾಗ ಗೊತ್ತು ಊರಿಗೆ? ನಮ್ಮಮ್ಮ ಆಲೇನೆ ಅವತ್ತೇ ಬಂದು ಇನ್ನೊಂದ್ ದಿವಸದಾಗ ಅದೇ ಓತು ಹೋಗ್ತೀನಿ ಅಂತಾನ. ಏನಿತ್ರ ನಿಮ್ಮನೆ ಹಿಂಗೈತೆ? ಅಲ್ಲ ನಿಮ್ಮನೆ ನೋಡಿದ್ರೆ ನಮ್ಮನೇನೆ ಪರವಾಗಿಲ್ಲ ಅನ್ಸುತ್ತೆ. ಅಲ್ಲಿ ನೋಡಿದ್ರೆ ನಿಂತವ್ರ ಮನೆಗೆ ಒಳ್ಳೆ ಆರ್ಮಾನ ಇದ್ದಂಗೈತೆ ನಿಮ್ಮನೆ. ಇಲ್ಲಿ ನೋಡಿದ್ರೆ ಒಳ್ಳೆ ಗುಡಿಸ್ಲಿಗೆ ಇನ್ನನ ಕಡಿಯಾಗೈತಲ್ಲ ನೇತ್ರ. ಅದ್ ಹೆಂಗ್ ನೀನು ಇಂಥ ಮನೆಗೆ ಸಸ್ಯಾಗಿ ಬಂದು ಏನೋ ನನ್ಗಂತೂ ನಂಬಕ್ ಆಗ್ತಿಲ್ಲ ಕಣೆ ನೇತ್ರ. ನೀನು ಇಂಥ ಮನೆಗೆ ಮದ್ವೆಯಾಗಿ ಬಂದಿದ್ಯಾ ಅಂತಂದ್ರೆ ಆಶ್ಚರ್ಯನೇ. ಏನ್ ಮಾಡೋದಮ್ಮ ಗೌರಿ? ಎಲ್ಲ ನನ್ನ ಹಣೆ ಬರ. ನಾನು ತವ್ರ ಮನೆಗೆ ಸುಖವಾಗಿದ್ದು ಗಂಡನ ಮನೆಗೆ ಕಷ್ಟ ಪಡ್ಬೇಕು ಅಂತನ ನನ್ನ ಹಣೆಯಾಗ ಬರ್ದಿತ್ತು ಏನೋ. ಅದಕ್ಕೆ ಇಂಥ ಮನೆಗೆ ಸಸಿಯಾಗಿ ಬಂದಿದ್ದೀನಿ. ಏನ್ ಮಾಡೋದು? ನನಗೂ ಗೊತ್ತಾಗ್ಲಿಲ್ಲ. ನನ್ನ ಗಂಡ ಮೋಸ ಮಾಡ್ಬಿಟ್ಟ, ಶ್ರೀಮಂತ ಅದು ಇದು ಅಂತ ಹೇಳಿ ಬಾಡಿಗೆ ಕಾರ್ ತಕೊಂಬಂದು ನಾನು ನಂಬಿಸ್ಬಿಟ್ಟ, ನಮ್ಮ ಅಮ್ಮನೂ ನಂಬಿಸ್ತಾ. ಅದಕ್ಕೆ ನಾವು ಹಳ್ಳಕ್ ಬಿದ್ಬಿಟ್ವಿ. ಏನು ಮಾಡಕ್ಕಾಗಲ್ಲ. ಬಂದಾಗ ನನಗೂ ಬೇಜಾರಾಗಿತ್ತು. ದಿನ ಅಳ್ತಾ ಕುಕ್ಕಂತಿದ್ದೆ, ರಾತ್ರಿ ಎಲ್ಲ ನಿದ್ದು ಬರ್ತಿರ್ಲಿಲ್ಲ. ಇವಾಗ ಎಲ್ಲ ಅಡ್ಜಸ್ಟ್ ಆಗೈತಿ. ಏನ್ ಮಾಡಕ್ಕಾಗುತ್ತೆ? ಅದ್ ಸರಿ, ನಿಮ್ಮಮ್ಮಯ್ಯ ನಾನು ಹೇಳಿದ ವಿಷಯನ ಅಲ್ಲಿ ಹೋಗಿ ನಿಮ್ಮ ಅತ್ತಿಗೆಗೂ ನಿಮ್ಮ ಅಣ್ಣಗೂ ಹೇಳಿಲ್ಲ ಅನ್ಸುತ್ತೆ ಅಲ್ವೇ? ಹೇಳಿದ್ರೆ ಇಷ್ಟೊತ್ತಿಗೆ ನಿಮ್ಮ ಅತ್ತಿಗೆ ಸುಮ್ಮನೆ ಇರೋಳ. ಈಟತ್ತಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋಳು, ಇಲ್ಲಾಂದ್ರೆ ಇಲ್ಲಿಗೆ ಬಂದು ಗಲಾಟೆ ಮಾಡೋಳು, ಯಾಕಿಂಗ್ ಮಾಡಿರಿ ಅಂತಾನ. ಇಲ್ಲಾಂದ್ರೆ ನಮ್ಮ ತಾತನ ತಾಗಾದ್ರೂ ಹೋಗಿ ಗಲಾಟೆ ಮಾಡೋಳು. ನಿಮ್ಮ ಅಮ್ಮಯ್ಯ ಎದ್ರಿಕೊಂಡು ಹೇಳಿಲ್ಲ ಅನ್ಸುತ್ತಲ್ವೇ?
ನಾನು ನೀನು ಹೇಳ್ಕೊಟ್ಟಂಗೆ ಹೇಳ್ಕೊಳಿಸ್ತೆ ಊರಿಗೆ ಹೋಗ್ಬೇಕಾರೆ. ಯಮ್ಮ ಯಾರ ತಾವು ಹೇಳಕ್ ಹೋಗ್ಬೇಡ, ಸುಮ್ಮನೆ ಯಾಕೆ, ಅಣ್ಣ ಇವಾಗ ಆಗಿರೋದೇ ಸಾಕು, ಆಮೇಲೆ ಮುಂದೆ ಏನ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಆ ನೇತ್ರ ತಾತ ತುಂಬಾ ಡೇಂಜರು, ಅವ್ರ ತಗೆ ಪಿಸ್ತೂಲ್ ಬೇರೆ ಐತಂತೆ. ಯಾಕೆ ಸುಮ್ಮನೆ ಆಮೇಲೆ ಜೀವಕ್ಕೆ ಏನಾದ್ರು ಅಪಾಯ ಮಾಡಿರೆ ನಿನಗೆ ಯಾರು ಆಗ್ತಾರೆ ಆಮೇಲೆ ಸಾಯ ಕಾಲದಾಗೆ ಅಂತ ನಾನು ಹೇಳ್ದೆ ನಮ್ಮ ಅಮ್ಮಗೆ. ಅವಾಗ ಹ್ಞೂ ಸರಿ ಆತ್ ಕಣೆ ಗೌರಮ್ಮ, ನೀನು ಹೇಳ್ದಂಗೆ ಆಗ್ಲೇಳು, ಯಾರ ತಾವು ಹೇಳಲ್ಲಿ ಹೇಳು ಅಂತನ ಹೇಳೋತು. ಹೇಳಿರಲ್ಲ ಬಿಡು, ನೀನೇನು ಎದ್ರಕಮಕ್ ಹೋಗ್ಬೇಡ. ನಾನೇ ಕೆದರಿಕೆ ಮನ, ನನಗೇನು ಭಯ ಇಲ್ಲಮ್ಮ ಯಾರ್ದೂನು. ನಮ್ಮ ತಾತ ಇದ್ದಂಗೆ ನಾನೇ ಕೆದರಿಕೆ ಬೇಕು. ನಮ್ಮ ಅಪ್ಪನ ಕೈಲೂ ಆಗಲಿಲ್ಲ, ನಮ್ಮ ಅಮ್ಮನ ಕೈಲೂ ಆಗಲಿಲ್ಲ ನಿಮ್ಮ ಅತ್ತಿಗೆ ಬುದ್ಧಿ ಕಲ್ಸಕ್ಕೆ. ನಿನ್ ಕೈಲೂ ಆಗಲಿಲ್ಲ. ನೀನು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಂದು ಗಂಡನ ಮನೆಗೆ ಇವಾಗ ಮನೆ ಕೆಲಸಗಳು ಇದ್ದಂಗೆ ಇದೆಯಾ. ಆದ್ರೆ ನಮ್ಮ ತಾತ ನೋಡು ಹೆಂಗ್ ಸರಿಯಾಗಿ ಬುದ್ಧಿ ಕಲ್ಸೈತಿ ಅಂತಾನ ಅವಳಿಗೆ. ಈಗ ಎಲ್ಲನ ನಮ್ಮ ಅತ್ತಿಗೆಗೆ ಬಿದ್ದೈತಂತೆ. ನಮ್ಮ ಅಣ್ಣನ ಕಾಲ್ ಮುರಿದೈತಲ್ಲ, ನಮ್ಮ ಅತ್ತಿಗೆನೆ ಹೋಗ್ತಾಳಂತೆ ಎಲ್ಲ ನೀರಿಕ್ಕಕ್ಕೂ, ಆಮೇಲೆ ಗೊಬ್ಬರ ಚೆಲ್ಲಕ್ಕೂ, ಕಳೆ ತೆಗಿಯಕ್ಕೂ, ಕೂಲರ್ನ ಕರ್ಕೊಂಡು. ನಮ್ಮ ಅಣ್ಣ ಮಾಡೋ ಕೆಲಸ ಎಲ್ಲನ ನಮ್ಮ ಅತ್ತಿಗೆನೆ ಮಾಡ್ತಾಳಂತೆ. ಅನುಭವಿಸ್ಲಿ ಇವಾಗ ಸರಿಯಾಗಿ ಆಗೈತೆ ಅವಳಿಗೆ. ರಾಗಿ ಬಿತ್ತೇವ್ರಂತೆ, ಹತ್ತಿ ಬಿತ್ತೇವ್ರಂತೆ, ಆಮೇಲೆ ತೆಂಗಿನ ಗಿಡಕ್ಕೆ ನೀರಿಕ್ಬೇಕು, ಎಲ್ಲಾನ ಅವಳೇ ನೋಡ್ಕೊಂತಾಳೆ ಲಕ್ಷ್ಮಿ. ನೋಡ್ಕೊಂಬ್ಲಿ ಸರಿಯಾಗಿ ಆಗೈತಿ. ನಾನಿದ್ದಾಗ ನನ್ನ ಮೇಲೆ ಎಷ್ಟು ಜೋರ್ ಮಾಡಾಳು. ನಾನು ಎಲ್ಲಿ ನಿಮ್ಮ ಅಣ್ಣನ ಕಾಲ್ ಮುರಿದಿದ್ದು ನಾನು ನಮ್ಮ ತಾತನೇ ಅಂತ ಗೊತ್ತಾದ್ರೆ ನೀನೆಲ್ಲಿ ನಮ್ಮ ಮೇಲೆ ಸಿಟ್ ಮಾಡ್ಕೊಂತೀಯ ಅನ್ಕೊಂಡಿದ್ದೆ. ನಿನಗೂ ಇದರಿಂದನ ಸಂತೋಷನೇ ಆಗೈತಿ ತಗ. ಅಲ್ವೇ? ಮತ್ತೆ ನನಗೆ ಎಷ್ಟು ಹಿಂಸೆ ಕೊಟ್ರು ನಮ್ಮ ಅಣ್ಣ ಇನ್ನು ನಮ್ಮ ಅತ್ತಿಗೆ ಸೇರ್ಕೊಂಡು. ಅವರು 2.5 ಎಕರೆ ಕೊಡ್ಲಿಲ್ಲ ಅಂತಾನೆ ತಾನೆ ನಾನು ತಕರಾರು ಅರ್ಜಿ ಹಾಕಿದ್ದು. ಆಮೇಲೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿ ಆ ಸಾಕಿ ಮನೆಗೆ ಸೇರ್ಕೊಂಡಿದ್ದು. ಆ ಸಾಕಿ ನನ್ನ ತಗೊಳ್ದೆಲ್ಲ ಕಿತ್ಕೊಂಡು ಮನೆ ಬಿಟ್ಟು ಅವಳು ಓಡಿಸಿದ್ದು. ಇಷ್ಟೆಲ್ಲ ಆಗಿದ್ದು ಅವರಿಂದಾನೆ ತಾನೆ. ಕೊನೆಗೆ ಅವಳಿಂದಾನೆ ನಾನು ಜೈಲಿಗೂ ಹೋಗಿ ಅಲ್ಲೂ ಅನುಭವಿಸ್ ಬಂದಂಗ ಆತು ಕಷ್ಟನ. ಇಷ್ಟೆಲ್ಲ ಮಾಡಿರೋರ ಬಗ್ಗೆ ನಾನೇ ಕನಿಕರ ತೋರ್ಸೋಣ. ನನಗೂ ಸಿಟ್ಟಿತ್ತು. ಏನ್ ಮಾಡ್ತೀಯ, ನನ್ನ ಜೀವನನೇ ನೆಟ್ಟಗಿಲ್ಲ, ಅವ್ರ ಮೇಲೆ ನಾನು ಸಿಟ್ಟು ಮಾಡ್ಕೊಂಡು ಏನ್ ಮಾಡೋದು ಅಂತ ಹೇಳಿ ನಾನು ಒಳ್ಳೊಳಂಗೆ ನಾಟಕ ಮಾಡಿದೆ ಅವ್ರ ತಾಗಿ. ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೆನ್ನ ಕ್ಷಮಿಸ್ಬಿಡ್ರಿ ಅಂತ ಹೇಳಿ ಗೋಳಾಡ್ದೆ, ಬಿಡಿಸ್ಲಿ ಜೈಲಿಂದ ನನ್ನ ಅಂತಾನ. ಹೆಂಗನತ್ಲಾಗೆ ಬಿಡಿಸ್ಕೊಂಬಂದ್ರು. ಅದೊಂದೇ ಒಳ್ಳೆ ಕೆಲಸ ಮಾಡಿರೋದು ನಮ್ಮ ಅಣ್ಣಯ್ಯನು ನಮ್ಮ ಅತ್ತಿಗೆನು. ನನಗೇನು ಮಾಡಿಲ್ಲ ಅವರಿಬ್ರು. ಹೆಂಗೋ ಬಿಡು, ನಿನ್ ಸಿಟ್ಟು ನನ್ ಸಿಟ್ಟು ನಮ್ಮ ಅಪ್ಪಯ್ಯ ಅಮ್ಮಯ್ಯ ಆಗಿರೋ ಅವಮಾನ ಎಲ್ಲ ಒಂದೇ ಸರಿ ತೀರಿಸ್ಕೊಂಡಿದೀವಿ. ಅದು ಸರಿನೇ ತಗ. ಅಪ್ರೂಪಕ್ಕೆ ನಮ್ಮ ಮನೆಗೆ ಬಂದಿದ್ಯಾ ಕಣೆ ಗೌರಿ, ಯಾಕನ ಊಟ ಮಾಡ್ಕೊಂಡು ಹೋಗು, ಏನಾನ ಅಡುಗೆ ಮಾಡ್ತೀನಿ. ಬೇಡ ಕಣೆ ನೇತ್ರ, ಈಗ ತಾನೇ ಊಟ ಮಾಡ್ಕೊಂಡೆ ಬಂದಿದ್ದು ನಾನು. ಈಗ ತಾನೇ ಊಟ ಮಾಡಿದ್ದೀನಿ, ತಿರ್ಗಾ ಉಂಬಕ್ಕಾಗಲ್ಲಮ್ಮ. ಇನ್ನೊಂದು ದಿವಸ ಯಾವಾಗನ ಬರ್ತೀನಿ ಹೇಳು, ಪರವಾಗಿಲ್ಲ. ಇಲ್ಲ ಅಂದ್ರೆ ಕಾಪಿ ಕುಡಿ, ಇಲ್ಲ ಅಂದ್ರೆ ಮಜ್ಜಿಗೆನ ಯಾತನ ತಂದು ಕೊಡ್ತೀನಿ ಇರು. ಕಾಪಿ ಏನು ಬೇಡಮ್ಮ, ಕಾಪಿ ಕುಡಿಯಲ್ಲ ನಾನು ಶಾನೇನ. ಮಜ್ಜಿಗೆ ಇದ್ರೆ ತಂದು ಕೊಡು, ಮಜ್ಜಿಗೆ ಕುಡಿತೀನಿ. ಹೊಟ್ಟೆ ನನ್ನ ತಣ್ಣಗಾಗುತ್ತೆ, ಬಿಸ್ಲಂಗೇನೆ ಉರ್ದೋಗುತ್ತೆ ಹೊರಗೆ. ನಾನು ನಮ್ಮ ಅಂತಾಗಿಂದ ನಿಮ್ಮ ಅಂತಕ್ಕೆ ನಡ್ಕೊಂಬರೋ ಒಟ್ಟೊತ್ತಿಗೆ ಹಂಗೇನೆ ಬಾಯರ್ಸ್ದಂಗ ಆತು. ಬಂದೇಡ್ಕೆ ನೀರು ಕೇಳೋಣ ಅಂದ್ಕೊಂಡೆ, ನಿನ್ನ ಅದ್ನಿ ಬೆರತಾಗೆ ಯಾಕೆ ಜಗಳ ಮಾಡ್ತಿದ್ದಲ್ಲ, ಅದಕ್ಕೂ ಮರ್ತೇ ಹೋದೆ. ಬಾಯರ್ಸೈತಿ, ಮಜ್ಜಿಗೆನೆ ಕೊಡು ತಣ್ಣನವ. ಒಂದಿವಸ ಮಜ್ಜಿಗೆನೆ ಕುಡಿತೀನಿ. ಮಜ್ಜಿಗೆ ಕುಡಿತ್ಯಾ? ಇರು. ಈಗ ನಾನು ಕಾರ್ದಿಕ್ ಬಂದಿದ್ದೆ, ಒಯ್ದಿಕ್ಕಿದ್ದೆ. ಒಂದು ಲೋಟ ತಂದು ಕೊಡು ಅಂತಾನ ಹೇಳ್ತೀನಿ ಅವಳಿಗೆ, ಸೂಜಿಗೆ ತಂದು ಕೊಡ್ತಾಳೆ, ಕುಡಿವೆಂತಿ. ನಿಮ್ಮ ಮನೆ ಮುಂದೆ ಎಮ್ಮೆ ಐತಲ್ಲ, ಎಮ್ಮೆನೂ ಕರನು, ಅದು ನಿಮ್ದೇನು? ನಮ್ದೇ ಮತ್ತೀಗ. ಆ ಎಮ್ಮೆ ಇರೋದಕ್ಕೆ ಮತ್ತೀಗ ನಮ್ಮ ಮನೆಗೆ ಮಜ್ಜಿಗೆ ಇರೋದು. ಇಲ್ಲ ಅಂದ್ರೆ ಮಜ್ಜಿಗೆನೂ ಇಲ್ಲ, ಎಂಥದ್ದು ಇಲ್ಲ. ಸುಜಿ ಗೌರಿಗೆ ಒಂದಿವಸ ಮಜ್ಜಿಗೆ ತಾಂಬಾರೆ ಲೋಟ ಕೊಯ್ಕೊಂಡು. ಇಲ್ಲಿ ಯಾರು ಆಳ್ಗಳಿಲ್ಲ, ಬೇಕಂದ್ರೆ ಬಂದು ತಕೊಂಡೋಗ್ರಿ ನೀವೇನೆ, ನನಗೇನು ಹೇಳ್ತೀರ? ಏನೇ ಗೌರಿ ನಿನ್ನ ಆದ್ನಿ ಇಷ್ಟು ಜೋರ್ ಮಾಡ್ತಾಳೆ? ಎಷ್ಟೇ ಆಗ್ಲಿ ಈ ಮನೆಯವರೆಲ್ಲರಿಗೂ ಮೋಸಗಾರಲ್ವಿ. ಅವ್ರ ಅಮ್ಮ ಏನು ಅಂತಾಳೇನೆ, ಅವ್ರ ಅಣ್ಣ ಏನು ಅಂತಾನೇನೆ, ಅವ್ರ ಅಪ್ಪ ಒಂದಿಟ್ಟು ಪರವಾಗಿಲ್ಲ ಅಷ್ಟೇನೆ. ಎಲ್ಲಿ ಕಾಣಿಸ್ತಾ ಇಲ್ಲ ನಿಮ್ಮ ಅತ್ತೆನು, ನಿನ್ ಗಂಡನು, ನಿಮ್ಮ ಮಾವ ಯಾರೂನು ಎಲ್ಗೋಗ್ಯಾರ ಅವರು? ನಮ್ಮ ಅತ್ತೆ ಎಲ್ಗ ಹೋಗ್ಯವಳೆ, ನನ್ನ ಗಂಡ ಕೆಲ್ಸಕ್ಕೆ ಹೋಗ್ಯವನೆ, ನಮ್ಮ ಮಾವ ಎಲ್ಲ ಎಮ್ಮಿಗೆ ಹುಲ್ ತೊತ್ತೀನಿ ಅಂತ ನಾವು ಹೊಲ್ತಕ್ಕೆ ಹೋಗೈತಿ. ಇರು, ನಾನೇ ಹೋಗಿ ಒಂದು ಲೋಟಕ್ಕೆ ಮಜ್ಜಿಗೆ ತಾಂಬಂದು ಕೊಡ್ತೀನಿ, ಕುಡಿವೆಂತಿ. ಸರಿ ಆತಮ್ಮ, ಜಾಲ್ ತಾಂಬ, ನಾನು ಹೋಗ್ಬೇಕು. ಕೆಲಸ ಇದಾವೆ, ಬಟ್ಟೆ ಬೇರೆ ಒಗಿಬೇಕು ಒಂದೆರಡ. ಜಾಲ್ ತಾಂಬ, ಕುಡ್ದು ಹೋಗ್ತೀನಿ. ಯಾರಿದ್ದೀರಾ ಮನೇಲಿ? ನೇತ್ರ ಅವ್ರೆ ಬನ್ರಿ ಇಲ್ಲಿ, ಯಾರಿದ್ದೀರಾ? ನೇತ್ರ, ಯಾರು ಕರಿತಾ ಇರಂಗಿದ್ದಾರೆ ಮನೆವರೆಗೆ, ಯಾರು ನೋಡೋಕ್ ಹೋಗಿ. ಇರೇ ಗೌರಿ, ಯಾರಂತ ನೋಡಿ ಆಮೇಲೆ ನಿಮ್ಮ ಮಜ್ಜಿಗೆ ಕೊಡ್ತೀನಿ, ಕುಕ್ಕಂಡಿರು ಇಲ್ಲೇನಿ, ಬತ್ತೀನಿ ನೋಡ್ಕೊಂಡು ಯಾರು ಅಂತಾನ. ಪೊಲೀಸು ಇವ್ರು ಯಾಕೆ ಬಂದು ನಮ್ಮಂತಕ್ಕೆ? ಏನ್ರಿ ನೇತ್ರ ಮೇಡಮ್ ಅವರೇ, ಇದೇನಾ ನಿಮ್ಮನೆ? ಏನಕ್ಕೆ ನಿಮ್ಮನ್ನ ಹುಡುಕೊಂಡು ಪೊಲೀಸ್ನವ್ರು ಬಂದವ್ರು ಯಾಕನ? ಏನ್ ಸಮಾಚಾರ, ಏನ್ ಮಾಡಿದ್ರಿ?
ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ಮುಂದಿನ ಭಾಗದಲ್ಲಿ ನಿರೀಕ್ಷೆ ಮಾಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಾಗೆ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.